ನಮಸ್ಕಾರ. ಇವತ್ತಿನ ವಿಡಿಯೋ ಈ ತಿಂಗಳಲ್ಲಿ ರಿಟೇಲ್ ಹೂಡಿಕೆದಾರರು ನೀವು ಒಳ ಮಾರಾಟಗಾರರು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇಲ್ಲಿಯವರೆಗೆ ಮಾರ್ಚ್ 2025 ಅಲ್ಲಿ ನಿಫ್ಟಿ ಅಂದಾಜು 6% ಚೇತರಿಕೆಯನ್ನು ಕಂಡಿದೆ. ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ 8ರಿಂದ 10% ವರೆಗೂ ಮೇಲಕ್ಕೆ ಹೋಗಿದೆ. ಅಕ್ಟೋಬರ್ 2024 ಇಂದ ಎಫ್ಐಗಳು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ನಿರಂತರವಾಗಿ ಭಾರತದ ಮಾರುಕಟ್ಟೆಯಲ್ಲಿ ಮಾರ್ಚ್ 2025 ಅಲ್ಲಿ ಇವತ್ತಿನವರೆಗೆ ಎಫ್ಐಸ್ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 7,000 ಕೋಟಿ ವರ್ಷ ಷೇರನ್ನು ಮಾರ್ಕೊಂಡಿದ್ದಾರೆ. ಡಿಐಸ್ ನೆಟ್ ಬಯರ್ಸ್ ಆಗಿದ್ದಾರೆ. ಈ ತಿಂಗಳಲ್ಲಿ ವರ್ತ್ 28,000 ಕೋಟಿ ಷೇರುಗಳನ್ನು ಖರೀದಿ ಮಾಡಿದ್ದಾರೆ. ಕಳೆದ 6 ತಿಂಗಳಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಭಾರತದ ಮಾರುಕಟ್ಟೆಯಲ್ಲಿ ನೆಟ್ ಬಯರ್ಸ್ ಆಗಿದ್ರು. ಆದರೆ ಮಾರ್ಚ್ 2025ರಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ, ನಿವ್ವಳ ಮಾರಾಟಗಾರರಾಗಿದ್ದಾರೆ ಮತ್ತು 9,200 ಕೋಟಿ ವರ್ತ್ ಷೇರುಗಳನ್ನು ಮಾರ್ಕೊಂಡಿದ್ದಾರೆ. ನಿಮ್ಮ ಮುಂದೆ ರಿಟೇಲ್ ಇನ್ವೆಸ್ಟರ್ಸ್ ಫ್ಲೋ ಅಂತ ಒಂದಷ್ಟು ಡೀಟೇಲ್ಸ್ ಇಟ್ಟಿದ್ದೇನೆ. ಮಾರ್ಚ್ 2024ರಲ್ಲಿ ಅಪ್ರಾಕ್ಸಿಮೇಟ್ ರಿಟೇಲ್ ಇನ್ವೆಸ್ಟರ್ಸ್ ಫ್ಲೋ -9,500 crores, ಏಪ್ರಿಲ್ 2024 +14,000, May 2024 +11,000, June +15,000, July +8,000, August +14,000, September -4,800, October +29,500, November +16,000, December +11,000, January +14,000, February +9,000, March -9,200 crores. ರಿಟೇಲ್ ಇನ್ವೆಸ್ಟರ್ಸ್ ಒಂದಷ್ಟು ಸೇಲ್ ಮಾಡಿದ್ದಾರೆ. ಮಾರ್ಚ್ 2025ರಲ್ಲಿ ಮೋಸ್ಟ್ ಸಿಗ್ನಿಫಿಕೆಂಟ್ ಇನ್ ದ ಲಾಸ್ಟ್ 15 months. ಅಂದರೆ ಮಂತ್ಲಿ ನೆಟ್ ಸೆಲ್ಲಿಂಗ್ ಸಿನ್ಸ್ ಸೆಪ್ಟೆಂಬರ್ 2024 ಇದು ಸ್ಟೀಪೆಸ್ಟ್ ಸಿನ್ಸ್ ಡಿಸೆಂಬರ್ 2023 when ರಿಟೇಲ್ ಇನ್ವೆಸ್ಟರ್ಸ್ 14,000 ಕೋಟಿ ವರ್ತನ್ನ ಮಾರ್ಕೊಂಡಿದ್ರು. ಮಾರುಕಟ್ಟೆ ತಜ್ಞರ ಅಭಿಪ್ರಾಯದಂತೆ ನೆಗೆಟಿವ್ ಕ್ಲೋಸ್ ಆಗ್ತಾ ಇತ್ತು ಪ್ರತಿ ತಿಂಗಳು. ಈ ತಿಂಗಳು ಒಂದಷ್ಟು ಮೇಲಕ್ಕೆ ಹೋಗಿದೆ. ಅದರಿಂದಾಗಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಒಂದಷ್ಟು ಎನ್ಕರೇಜ್ಮೆಂಟ್ ಆಗಿರಬೇಕು. ಕಮ್ಮಿ ಲಾಸ್ ಆದರೂ ಪರವಾಗಿಲ್ಲ, ನಾನು ಮಾರ್ಕೊಳ್ತೀನಿ. ಜಾಸ್ತಿ ಲಾಸ್ ಆಗಿದ್ದು ಈಗ ಸ್ವಲ್ಪ ರಿಕವರಿ ಆಗಿದೆ. ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಇದ್ದಾಗ ಒಂದಷ್ಟು ಅಪ್ ಟ್ರೆಂಡ್ ಬಂದಾಗ ನಾನು ಮಾರುಕಟ್ಟೆಯಿಂದ ಎಕ್ಸಿಟ್ ಆಗ್ತೇನೆ ಅಂತ ರಿಟೇಲ್ ಇನ್ವೆಸ್ಟರ್ಸ್ ಯೋಚನೆ ಮಾಡಿರ್ಬೋದು. ರಿಟೇಲ್ ಇನ್ವೆಸ್ಟರ್ಸ್ ಈ ತಿಂಗಳಲ್ಲಿ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಮಾರಿಕೊಳ್ಳಿಕ್ಕೆ ಇನ್ನೊಂದು ಕಾರಣವಿರ್ಬೋದು, ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್. ಅಂದ್ರೆ ಈಗೇನಾದ್ರೂ ಲಾಸ್ ಮೇಕಿಂಗ್ ಷೇರುಗಳನ್ನು ಮಾರ್ಕೊಂಡ್ರೆ ಕ್ಯಾಪಿಟಲ್ ಗೇನ್ಸ್ ಲಾಗು ಆಗೋದಿಲ್ಲ. ಮತ್ತೆ ಪುನಃ ನಾನೇನಾದ್ರೂ ಏಪ್ರಿಲ್ ನಲ್ಲಿ ಪರ್ಚೇಸ್ ಮಾಡ್ಕೋತೀನಿ ಅಂತಂದ್ರೆ ಆವಾಗ ನಾನು ನನ್ನ ಲಾಸ್ಗಳನ್ನು ಬುಕ್ ಮಾಡಿಕೊಂಡು ಇನ್ನು ಮುಂದಿನ 8 ವರ್ಷ ಕೂಡ ಅದನ್ನು ಅಡ್ಜಸ್ಟ್ ಮಾಡ್ತಾ ಹೋಗ್ಬೋದು. ಸೆಪ್ಟೆಂಬರ್ನಿಂದ ಮಾರುಕಟ್ಟೆಯಲ್ಲಿ ದೊಡ್ಡ ಕುಸಿತವನ್ನು ಕಂಡಾಗಿನಿಂದ ರಿಟೇಲ್ ಇನ್ವೆಸ್ಟರ್ಸ್ ಷೇರುಗಳಲ್ಲಿ ಬಹಳಷ್ಟು ಕಟೋತ್ರಿ ಆಗಿರ್ಬೋದು. ಈಗ ಅವರು ಮಾರ್ಕೊಂಡ್ರೆ ಏನೂ ಜಾಸ್ತಿ ಡಿಫ್ರೆನ್ಸ್ ಆಗ್ಲಿಕ್ಕಿಲ್ಲ, ಪ್ರಾಫಿಟ್ ಅಂತೂ ಆಗಿರ್ಲಿಕ್ಕೆ ಇಲ್ಲ. ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಅಕ್ಟೋಬರ್ 2024ರಿಂದ ಫೆಬ್ರವರಿ 2024ವರೆಗೆ ಡೌನ್ ಟ್ರೆಂಡ್ ಇರಬೇಕಾದ್ರೆ ಆ ಷೇರುಗಳನ್ನು ಹಿಡ್ಕೊಂಡಿದ್ರು. ಈಗ ಒಂದಷ್ಟು ರ್ಯಾಲಿ ಬಂದದ್ರಿಂದ ಸೆಕೆಂಡ್ ಹಾಫ್ ಆಫ್ ಮಾರ್ಚ್ ಅಲ್ಲಿ ಮಾರಲಿಕ್ಕೆ ಪ್ರಯತ್ನವನ್ನು ಮಾಡಿರಬೇಕು. ಮಾರುಕಟ್ಟೆ ಒಂದಷ್ಟು ಮೇಲಕ್ಕೆ ಹೋಗಿದೆ ಅಂತ ರಿಟೇಲ್ ಇನ್ವೆಸ್ಟರ್ಸ್ ಈಗ ಮಾರಿಕೊಂಡಿದ್ದಾರೆ. ಆದರೆ ಏಪ್ರಿಲ್ 2ರ ಮೇಲೆ ಟ್ಯಾರಿಫ್ ವಾರ್ ಏನ್ ಸ್ಟಾರ್ಟ್ ಆಗುತ್ತೆ, ಅಮೆರಿಕ ವರ್ಸಸ್ ಅದರ್ ಕಂಟ್ರೀಸ್, ಆವಾಗ ಮಾರುಕಟ್ಟೆಯಲ್ಲಿ ಸಿಗ್ನಿಫಿಕೆಂಟ್ ಕುಸಿತವನ್ನು ಕಾಣುವಂತ ಚಾನ್ಸಸ್ ಇದೆ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಆ ಸಮಯದಲ್ಲಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಷೇರುಗಳಲ್ಲಿ ಮಾರಣ ಹೋಮ ಆಗ್ಬೋದು. ರಿಟೇಲ್ ಇನ್ವೆಸ್ಟರ್ಸ್ ಮಾರ್ಚಿನಲ್ಲಿ ಏನೋ ಮಾರ್ಕೊಂಡಿದ್ದಾರೆ, ತಮ್ಮ ಲಾಸ್ ಅನ್ನು ಬುಕ್ ಮಾಡಬೇಕು ಅಂತ. ಆದರೆ ಪುನಃ ಏಪ್ರಿಲ್ ನಲ್ಲಿ ತಮ್ಮ ಷೇರುಗಳನ್ನು ಬೈಬ್ಯಾಕ್ ಮಾಡ್ಕೊಳ್ತಾರೋ ಇಲ್ಲವೋ ಅಂತ ಕಾದ್ ನೋಡಬೇಕು. ಯಾಕಂತಂದ್ರೆ ಇದೀಗ ಫೈನಾನ್ಷಿಯಲ್ ಇಯರ್ ಎಂಡಿಂಗು. ಮತ್ತೆ ಅದೇ ರೀತಿ ಎಫ್ಐಗಳು ಕೂಡ ಮುಂದಿನ ತಿಂಗಳಲ್ಲಿ ನೆಟ್ ಬಯರ್ಸ್ ಆಗ್ತಾರಂತ ಕಾದ್ ನೋಡಬೇಕು. ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ ಕಳೆದ 4 ದಿನಗಳಿಂದ ಎಫ್ಐಸ್ ನೆಟ್ ಬಯರ್ಸ್ ಆಗಿದ್ದಾರೆ. ಮಾರುಕಟ್ಟೆಯಲ್ಲಿ ನಿರಂತರವಾಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಕಳೆದ 6 ತಿಂಗಳಲ್ಲಿ ನೀವು ಯಾವುದಾದ್ರೂ ಷೇರುಗಳನ್ನು ಅಥವಾ ಮ್ಯೂಚುವಲ್ ಫಂಡ್ಗಳನ್ನು ಮಾರಿಕೊಂಡಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್
ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.